ನಮಸ್ಕಾರ. ಇವತ್ತು ನಾವು ಗ್ರೂಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನ್ ಗ್ರೂಪ್ಸ್ ಬಗ್ಗೆ ತಿಳ್ಕೊಳ್ಳೋಣ? ಗ್ರೂಪ್ ನಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು, ನಾವು ಮ್ಯಾನ್ಯಲ್ ಆಗಿ ಗ್ರೂಪ್ ಯೂಸರ್ ನ ಗ್ರೂಪ್ ಹೆಂಗೆ ಆಡ್ ಮಾಡೋದು ಮತ್ತು ಆಟೋಮೆಟಿಕ್ ಆಗಿ ಹೆಂಗೆ ಆಡ್ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ. ನೀವೊಂದು ಗಮನಿಸಬೇಕಾದ ವಿಚಾರ, ಪ್ರತಿ ಸಲ ನಾವು ಯೂಸರ್ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಆಯ್ತು, ಸರಿನಾ? ಅದು ಹೆಂಗ್ ಚೆಕ್ ಮಾಡೋದು ಅಂತಂದ್ರೆ, ನೀವು cat/etc/shadow ಈ ಪಾತ್ ಹೋದ್ರೆ ನೀವು ನೋಡಿ, ಬಾಬ್ ಅಂತ ಒಂದಿದೆ, ಯೂಸರ್ 10 ಅಂತ ಇದೆ, ಆಯ್ತಾ? ಅದೇ ರೀತಿ ನೀವು ಇಲ್ಲಿಗೆ ಹೋಗಿ ಗ್ರೂಪ್ ನೋಡಿ, ಬಾಬು XYZ ಯೂಸರ್ 10 ಇದೆ. ನಾನು ಗ್ರೂಪ್ ಕ್ರಿಯೇಟ್ ಮಾಡಿಲ್ಲ, ನಿಮ್ಗೋಸ್ಕರ ಒಂದು ಹೊಸ ಕ್ರಿಯೇಟ್ ಮಾಡ್ತೀನಿ. ಯೂಸರ್ ಆಡ್ ಒಂದು ಯೂಸರ್ ಕ್ರಿಯೇಟ್ ಮಾಡ್ತಿದ್ದೀನಿ. ಏನಾಗಿರ್ಬೋದು, ನಾನು ಯೂಸರ್ ಟೆಸ್ಟ್ ಯೂಸರ್ ಅಂತ ಕರಿತೀನಿ. ಓಕೆ, ಯೂಸರ್ ಆಡ್ ಮಾಡಿದ್ದೀನಿ, ಗ್ರೂಪ್ ಮಾಡಿಲ್ಲ. ಗ್ರೂಪ್ ಚೆಕ್ ಮಾಡೋಣ. ನೋಡಿ, ಟೆಸ್ಟ್ ಯೂಸರ್ ಆಟೋಮೆಟಿಕ್ ಆಗಿ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ. ಗ್ರೂಪ್ ಕ್ರಿಯೇಟ್ ಮಾಡಿಲ್ಲ. ನಮ್ಗಿರೋ ಚಾಲೆಂಜ್ ಏನಪ್ಪಾ ಅಂದ್ರೆ, ಬರೀ ಗ್ರೂಪ್ ಕ್ರಿಯೇಟ್ ಮಾಡಬೇಕು. ಯೂಸರ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಗ್ರೂಪ್ ಕ್ರಿಯೇಟ್ ಮಾಡೋದು. ಅದ್ ಹೆಂಗ್ ಮಾಡೋದು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ, ಸರಿನಾ? ಅದು ಹೆಂಗ್ ಮಾಡೋದು? ಗ್ರೂಪ್ ಗ್ರೂಪ್ ಆಡ್, ಯಾವ ಗ್ರೂಪ್ ಬೇಕು? ಅಡ್ಮಿನ್. ನಾನು ಯಾಕೆ ಅಡ್ಮಿನ್ ಅಂತಂದ್ರೆ, ಪ್ರತಿ ಕಂಪ್ನಿಲಿ ಒಂದು ಅಡ್ಮಿನ್ ಗ್ರೂಪ್ ಅಂತ ಇರುತ್ತೆ, ಅದಕ್ಕೋಸ್ಕರ ಒಂದು ಅಡ್ಮಿನ್ ಅಂತ ಕ್ರಿಯೇಟ್ ಮಾಡಿದ್ದೀನಿ, ಸರಿನಾ? ಇದು ಚೆಕ್ ಮಾಡೋದು ಆಗಿದೆ, ಕ್ರಿಯೇಟ್ ಆಗಿದೆಯಲ್ವಾ ಅಂತ. ಹೌದು, ಕ್ರಿಯೇಟ್ ಆಗಿದೆ, ಸರಿನಾ? ಒಂದ್ಸಲಿ ಇದು ನಾವು ಯೂಸರ್ ಕ್ರಿಯೇಟ್ ಮಾಡಿದಾನ ಇಲ್ವಾ ಅಂತ ಚೆಕ್ ಮಾಡವ. ಅದು ಚೆಕ್ ಮಾಡೋ ತೊಂದ್ರೆ ಇಲ್ಲ. ನೋಡಿ, ಕ್ರಿಯೇಟ್ ಆಗಿಲ್ಲ, ಅಡ್ಮಿನ್ ಅನ್ನೋದು ಕ್ರಿಯೇಟ್ ಆಗಿಲ್ಲ. ಈಗ ನಾವೇನ್ ಚಾಲೆಂಜ್ ಇದೆ ಅಂದ್ರೆ, ನಾವು ಮ್ಯಾನ್ಯಲ್ ಆಗಿ ಹಾಕ್ಬೇಕು. ಮ್ಯಾನ್ಯಲ್ ಅಂತ ಅಂದ್ರೆ ನಾವೇ ತೆಗೆದು ಅವ್ರನ್ನ ಈಗ ಹಾಕ್ಬೇಕು. ನಾನು ಉದಾಹರಣೆಗೆ ಈಗ ರಾಮ್ ಅಥವಾ ರಾಜ್ ಇಬ್ಬರೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಓಕೆನಾ? ಯೂಸರ್ ಮಾಡಿದ್ರೆ ಮಾಡಿಫೈಯಿಂಗ್ ದಿ ಯೂಸರ್ -a G ಅಂದ್ರೆ ಎ ಅಂದ್ರೆ ಆಡ್, ಜಿ ಅಂದ್ರೆ ಗ್ರೂಪ್. ಟು ವಿಚ್ ಗ್ರೂಪ್? ಅಡ್ಮಿನ್ ಗ್ರೂಪ್. ಯಾವ ಯೂಸರ್ನ, ಯಾವ್ದಾರ ಯೂಸರ್, ನಾನೀಗ ಉದಾಹರಣೆಗೆ ರಾಜ್ ತಗೋತೀನಿ ಅಷ್ಟೇ, ಸರಿ? ನಾ ಏನ್ ಮಾಡ್ತಿದ್ದೀನಿ, ಇರೋ ಯೂಸರ್ನ ನಾನು ಅಡ್ಮಿನ್ ಗ್ರೂಪ್ಗೆ ಮೂವ್ ಮಾಡ್ತೀನಿ. ಅದನ್ನ ಚೆಕ್ ಮಾಡೋಣ ಬನ್ನಿ. ಹೆಂಗ್ ಚೆಕ್ ಮಾಡೋದು ನೋಡಿದ್ರಾ? ಅಡ್ಮಿನ್ ಅನ್ನೋ ಗ್ರೂಪ್ ಅಲ್ಲಿ ರಾಜ್ ಆಡ್ ಆಗಿದ್ದಾನೆ. ಈಗ ಇದೇ ತರ ಒಂದು ರಾಮ್ ಆಡ್ ಮಾಡೋಣ, ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ನೋಡಿ, ರಾಮ್ ಇಲ್ಲಿ ನೋಡಿ, ಈಗ ರಾಮ್ ಇಲ್ಲ ಅಲ್ಲ, ಬರೀ ರಾಜ್ ಮಾತ್ರ ಇರೋದು. ಟೆಸ್ಟ್ ಮಾಡೋಣ. ನೋಡಿ, ರಾಜ್ ಮತ್ತೆ ರಾಮ್ ಇಬ್ರು ಇದ್ದಾರೆ. ಈಗ ಇನ್ನೊಂದು ಬರ್ಬೋದು, ಯೂಸರ್ಗೆ ಡೈರೆಕ್ಟ್ ಆಗಿ ಐಡಿ ಕ್ರಿಯೇಟ್ ಮಾಡ್ತಾರ ಹಂಗೇನೆ ಅವನು ಅಡ್ಮಿನ್ ಗ್ರೂಪ್ ಹೋಗ್ಬೇಕು. ನೀವು ಮ್ಯಾನ್ಯಲ್ ಆಗಿ ಮಾಡಂಗಿಲ್ಲ, ಆಟೋಮೆಟಿಕ್ ಆಗಿ ಹೋಗ್ಬೇಕು. ಅವಾಗ ಏನ್ ಮಾಡೋದು? ಇದು ಹೇಳ್ತಿದೀನಿ, ಯೂಸರ್ ಕ್ರಿಯೇಟ್ ಮಾಡಕ್ಕಿಂತ ಮುಂಚೆ, ಕ್ರಿಯೇಟ್ ಮಾಡಕ್ಕಿಂತ ಆದ್ಮೇಲೆಲ್ಲ, ಕ್ರಿಯೇಟ್ ಆದ್ಮೇಲೆ ನಾವು ಮಾಡಿಫೈ ಮಾಡ್ಬೋದು, ಯೂಸರ್ ಮಾಡ್. ಆದ್ರೆ ನಾವೀಗ ಮಾಡ್ತಾ ಇರೋದು ಚಾಲೆಂಜ್, ಯೂಸರ್ ಕ್ರಿಯೇಟ್ ಮಾಡ್ತಾ ಇದೀವಿ. ಯೂಸರ್ ಆಡ್, ಓಕೆ, -G ಯಾವ ಗ್ರೂಪ್ಗೆ? ಅಡ್ಮಿನ್ ಗ್ರೂಪ್ಗೆ. ಯಾವ ಯೂಸರ್? ರವಿ. ನಾವು ಈಗ ಹೇಳ್ತಿದ್ವಿ, ರವಿ ಯೂಸರ್ನ ನಾವು ಕ್ರಿಯೇಟ್ ಮಾಡಿದೀವಿ, ಜೊತೆಗೆ ಅಡ್ಮಿನ್ ಗ್ರೂಪ್ಗೆ ಮೂವ್ ಮಾಡಿದೀವಿ. ಚೆಕ್ ಮಾಡವ ಬನ್ನಿ. ನೋಡಿ, ಅಡ್ಮಿನ್ ಗ್ರೂಪ್ಗೆ ರವಿ ಮೂವ್ ಆಗಿದ್ದಾನೆ. ಈಗ ನೀವ್ ಅನ್ಬೋದು, ಇಲ್ಲ ಸರ್, ನಮ್ಗೆ ಈಗ ರವಿ ಬೇಕಾಗಿಲ್ಲ, ತಕ್ಷಣ ನಮ್ಗೆ ತೆಗಿಬೇಕೀಗ ಅವ್ರನ್ನ ಅಂತ. ಏನ್ ಮಾಡ್ಬೇಕು ಅವಾಗ? G ಪಾಸ್ವರ್ಡ್ -D ಅಂದ್ರೆ ಡಿ ಅಂದ್ರೆ ಡಿಲೀಟ್. ಯಾರನ್ನ? ರವಿನ. ಎಲ್ಲಿಂದ? ಅಡ್ಮಿನ್ ಗ್ರೂಪ್ ಇಂದ. ಎಂಟರ್. ಏನ್ ಬಂತು? ರಿಮೂವಿಂಗ್ ಯೂಸರ್ ರವಿ ಫ್ರಮ್ ಅಡ್ಮಿನ್. ಚೆಕ್ ಮಾಡೋಣ ಬನ್ನಿ. ನೋಡಿ, ಅಡ್ಮಿನ್ ಗ್ರೂಪ್ ಇಂದ ರವಿನ ನಾವು ತೆಗ್ದಿದೀವಿ, ಸರಿನಾ? ಈಗ ನಂಗೆ ಅಡ್ಮಿನ್ ಗ್ರೂಪೇ ಬೇಡಪ್ಪ ನನಗೆ ಅಂತಂದ್ರೆ ಏನ್ ಮಾಡ್ಬೇಕು? ಗ್ರೂಪ್ ಡೆಲ್ ಅಡ್ಮಿನ್. ಚೆಕ್ ಮಾಡೋಣ ಬನ್ನಿ. ನೋಡಿ, ಅಡ್ಮಿನ್ ಅನ್ನೋ ಗ್ರೂಪೇ ಇಲ್ಲ. ಸರಿ, ಈಗ ಇನ್ನೊಂದು ನೋಡವ ನಾವು. ಹೆಡ್, ಈ ಕಮಾಂಡ್ ಏನ್ ಮಾಡ್ತದೆ? ಇದನ್ನ ನಾವು ಪೈಪ್ ಅಂತ ಕರಿತೀವಿ. ನಿಮ್ಗೆ ಎಂಟರ್ ಮೇಲ್ಗಡೆ ಇರ್ತದೆ, ಇದನ್ನ ನೀವು ಶಿಫ್ಟ್ ಮತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ, ಪ್ರೆಸ್ ಮಾಡಿದ್ರೆ ನಿಮಗೆ ಈ ಪೈಪ್ ಸಿಂಬಲ್ ಬರುತ್ತೆ. ಇಲ್ಲಿ ನೀವು ಹೆಡ್ ಅಂತ ಕೊಡಿ. ಹೆಡ್ ಅಂತ ಕೊಟ್ಟಾಗ ಏನಾಗುತ್ತೆ? ಮೊದಲನೆಯ 10 ಕಮಾಂಡ್ ಮಾತ್ರ ನಿಮ್ಗೆ ತೋರಿಸುತ್ತೆ, 10 ಔಟ್ಪುಟ್ ತೋರಿಸುತ್ತೆ. ಎಂಟರ್. ನೋಡಿ, ರೂಟ್ ಅಂತ ಒಂದು ಕಮಾಂಡ್ ಇದೆ, ಒಂದು ಗ್ರೂಪ್. ರೂಟ್ ಅಂತಂದ್ರೆ ಯಾರು?
ಪ್ರತಿಯೊಂದು ಇದ್ರಲ್ಲೂ ಒಬ್ಬ ಅಡ್ಮಿನಿಸ್ಟ್ರೇಟರ್ ಅಥವಾ ಅಡ್ಮಿನ್ ಅಂತ ಇರ್ತವೆ. ನೀವು ವಿಂಡೋಸ್ ಅಲ್ಲಿ ಹೆಂಗೆ ನಾವು ಅಡ್ಮಿನಿಸ್ಟ್ರೇಟರ್ ಅಡ್ಮಿನ್ ಅವಾಗ ಎಲ್ಲಾ ರೀತಿಯ ಹ್ಯಾಕ್ಸ್ ಇರುತ್ತೆ. ಹಂಗೆ ರೂಟ್ ಅಂತ ಒಂದು ನಾವು ಇದರಲ್ಲಿ ಲಿನಕ್ಸ್ ಅಲ್ಲಿ ಯುನಿಕ್ಸ್ ಎಲ್ಲನ ನಾವು ರೂಟ್ ಅಂತ ಕರಿತೀವಿ. ಆ ರೂಟ್ ಗ್ರೂಪ್ಗೆ ನಾವು ಈಗ ರಾಜ್ನ ಆಡ್ ಮಾಡ್ಬೇಕು. ಅವಾಗ ಏನ್ ಮಾಡೋದು ನಾವು ಯೂಸರ್ ಮಾಡ್ -a-g ಯಾವ ಗ್ರೂಪ್ಗೆ ರೂಟ್ ಗ್ರೂಪ್ಗೆ ಯಾರನ್ನ ರಾಜ್ನ ನಾವು ಆಡ್ ಮಾಡ್ತಾ ಇದೀವಿ. ಚೆಕ್ ಮಾಡೋದನ್ನ ಬಂದು ನೋಡಿ ರಾಜ್ನ ನಾವು ಮೂವ್ ಮಾಡಿದೀವಿ. ಇದ್ರ ಅರ್ಥ ಏನಂದ್ರೆ ಈಗ ರಾಜ್ಗೆ ಕೂಡ ಪೂರ್ತಿ ರೂಟ್ ಆಕ್ಸೆಸ್ ಏನೇನಿದೆ ಎಲ್ಲ ರಾಜ್ಗೆ ಇರುತ್ತೆ. ರಾಜ್ ಕೂಡ ಡಿಲೀಟ್ ಯೂಸರ್ ಐಡಿ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಈಗ ರಾಜು ನಾರ್ಮಲ್ ಯೂಸರ್ ಅಲ್ಲ, ಅವನೀಗ ಅಡ್ಮಿನ್ ಯೂಸರ್. ಸರಿನಾ? ಈ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಈ ಹೆಡ್ ಟೇಲ್ ಕಮಾಂಡ್ ನಿಮ್ಗೆ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಅದು ಸ್ವಲ್ಪ ಇಲ್ಲಿ ನಿಮ್ಗೊಂದು ಚೂರು ಮಾಹಿತಿ ಕೊಡ್ತೀನಿ. ಹೆಡ್ ಅಂತ ಕೊಟ್ರೆ ಏನಾಗುತ್ತೆ, ಇದರ ತಲೆ ಅಂತ ನಿಮ್ಗೆ ಮೊದಲನ 10 ತೋರಿಸುತ್ತೆ. ಹಾಗೂ ಟೇಲ್ ಅಂತ ಕೊಟ್ರೆ ನಿಮ್ಗೆ ಕೊನೆ 10 ತೋರಿಸುತ್ತೆ. ನೋಡಿ ಬರೀ ಕೊನೆ 10 ಔಟ್ಪುಟ್ ತೋರಿಸುತ್ತೆ ನಿಮ್ಗೆ. ಯಾಕೆ ಅದ್ ಬೇಕಾಗುತ್ತೆ ಏನಪ್ಪಾ ಅಂತಂದ್ರೆ, ನೀವು ಉದಾಹರಣೆ ನೋಡಿ ಈಗ ಹೊಡೆದ್ರೆ ಇಷ್ಟಿದೆ, ಅದರಲ್ಲಿ ಇಷ್ಟಿದೆ, ನೀವು ಹುಡ್ಕೊಂಡು ಹೋಗಕ್ಕಾಗಲ್ಲ ಆಯ್ತಾ, ಇಷ್ಟಿದೆ ನಿಮ್ಗೆ. ಆ ಸಂದರ್ಭದಲ್ಲಿ ನಿಮ್ಗೆ ಇದು ಬೇಕಾಗುತ್ತೆ. ಸರಿ, ಇವತ್ತು ಏನ ಕಲ್ತು ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ಗ್ರೂಪ್ ಐಡಿ ಕ್ರಿಯೇಟ್ ಮಾಡೋದ ಕಲ್ತ್ಕೊಂಡು ಮ್ಯಾನ್ಯಲ್ ಆಗಿ ಹೆಂಗ್ ಯೂಸರ್ ಐಡಿ ಕ್ರಿಯೇಟ್ ಮಾಡಬೇಕು, ಮತ್ತೆ ಯೂಸರ್ ಗ್ರೂಪ್ ನ ಡಿಲೀಟ್ ಮಾಡಬೇಕು, ಯೂಸರ್ ನ ಗ್ರೂಪ್ ಹೆಂಗ್ ಹಾಕ್ಬೇಕು ಮತ್ತೆ ಹೆಂಗ್ ತೆಗಿಬೇಕು ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ.